ಒಂದು ತಿಂಗಳಿಂದ ಗ್ರಾಮಸ್ಥರಿಗೆ ಕಾಟ ಕೊಡ್ತಿದ್ದ ಭಕ್ಷಕ ಚಿರತೆಗಳು ಸೆರೆ. ಮತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೋನಿಗೆ ಬಿದ್ದ ಚಿರತೆಗಳು. ತಿಂಗಳುಗಳಿಂದ ತಿಪಟೂರು ತಾಲೂಕಿನ ಮತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಚೆಕೊಪ್ಪಲು ಕರಿಕೆರೆ ಗ್ರಾಮದಲ್ಲಿ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಚಿರತೆಗಳು ಕೊನೆಗೂ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದಿತ್ತು. ಇತ್ತ ಚಿರತೆ ಬೋನಿಗೆ ಬಿದ್ದ ವಿಷಯ ತಿಳಿದು ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಹೌದು, ಮತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಚೆಕೊಪ್ಪಲು ಕರಿಕೆರೆ ಗ್ರಾಮದಲ್ಲಿ ಒಂದು ತಿಂಗಳಿನಿಂದ ಚಿರತೆ ಹಾವಳಿ ಹೆಚ್ಚಿದ್ದು, ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಅರಣ್ಯ ಇಲಾಖೆ ಬೋನು ಇರಿಸಿದ್ರು. ಚಿರತೆ ಬೋನಿಗೆ ಬಿದ್ದ ಸುದ್ದಿ ತಿಳಿದು ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದ್ರು. ಈವರೆಗೆ ರೈತ ಮಂಜುನಾಥ್ ಅವರ 8 ಕುರಿ, ಶರತ್ ಅವರ 2 ಕುರಿ ಹಾಗೂ ರಾಜಣ್ಣ ಅವರ 8 ಕುರಿಗಳು ಚಿರತೆಗೆ ಬಲಿಯಾಗಿದ್ದು, ಯಾವುದೇ ಪರಿಹಾರ ದೊರೆತಿಲ್ಲ ಎನ್ನಲಾಗ್ತಿದೆ. ಚಿರತೆ ಹಿಡಿಯಲು ಬೋನು ಇಡುವಂತೆ ಅರಣ್ಯ ಇಲಾಖೆಯನ್ನ ಕೇಳಿದ್ರೆ ರೈತರೇ ಮುಂದಾಗಿ ಬೋನು ವ್ಯವಸ್ಥೆ ಮಾಡಿಕೊಳ್ಳಿ ಎಂದಿದ್ರಂತೆ. ನಿಮ್ಮದೇ ವಾಹನದಲ್ಲಿ ಬೋನ್ ತೆಗೆದುಕೊಂಡು ಹೋಗಿ ಎಂದು ಅಧಿಕಾರಿಗಳು ಹೇಳುತ್ತಾರೆ ಎಂದು ಗಂಭೀರ ಆರೋಪವನ್ನ ಕೂಡ ಮಾಡಿದ್ರು. ಇದೇ ವೇಳೆ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ವಾಗ್ವಾದ ನಡೆಯಿತು. ಸರ್, ನಿಮ್ಮ ಇಲಾಖೆಯಲ್ಲಿ ರಿಪೋರ್ಟ್ ಅಲ್ಲಿ 4 ಜನ ಆಗಿದೆ ಅಂತ ಹೇಳ್ತಾ ಇರೋದು. ಅವ್ನ್ ಕಳ್ಕೊಂಡಿರೋದು 8, ಇವ್ನ್ ಕಳ್ಕೊಂಡಿರೋದು 2. ನಮ್ಮ ಎಸ್ಎಸ್ ಸಾಹೇಬ್ರ ಗಮನಕ್ಕೆ ತಗೊಂಡ್ಬರ್ತೀವಿ. ಅದೇನೈತೆ ಮ್ಯಾಕ್ಸಿಮಮ್ ಬರವಣಿಗೆ ಬರೋದು ಸಿಗ್ನೇಚರ್ ಇದನ್ನ ಸ್ಟೇಟ್ಮೆಂಟ್ ನಿನಗೆ ಟೈಪ್ ಮಾಡಿ ಕೊಡ್ತೀವಿ ಕಣಪ್ಪ. ನಾಳಿಕ ಕೊಡಿಸ್ತೀವಿ, ನಾಳಿಕ ಕೊಟ್ಟು ಕಳಿಸ್ತೀವಿ. ನೀವೇ ಬರ್ತೀರಾ? ಇಲ್ಲ, ನಿಮ್ಮ ಫೋನ್ ಮಾಡಿದ ಅಡ್ರೆಸ್ ಪೊಲೀಸ್ ತರ ಹುಡುಕೊಂಬರ್ತಾರೆ. ಕಾರ್ಡ್ ಹೊಳಿಕೆ ನೀನು ಅವ್ರ ಅಡ್ರೆಸ್ ಬೇಕಂತೆ. ಯಾರು ಹೇಳಿದ್ದು ಸರ್? ಈಗ ನಿಮ್ಮ ಒಪಿನಿಯನ್ ಪೂರ್ತಿ ಹೇಳ್ಬಿಡಿ ಸರ್. ಇದಾಗ್ತದೇನಾ? ಹೇಳ್ಬಿಡಿ ಸರ್. ಅವ್ರು ಏನು ಮಂಜು ಹೇಳ್ತಾ ಇದ್ರಲ್ಲ, ಈಗ ನಮ್ಮವು 4 ರೆಕಾರ್ಡ್ ಆಗಿದಾವೆ, ಇನ್ನು 4 ರೆಕಾರ್ಡ್ ಆಗಿಲ್ಲ. ನಿಮಗೆ ಮಾಹಿತಿ ಬಂದಿರೋಂಥದ್ದು 4 ಅಂತ ನಿಮ್ಮ ಇಲಾಖೆಯವ್ರು ಹೇಳಿದ್ದು. ಆದ್ರೆ ಅವ್ನ್ ಕಳ್ಕೊಂಡಿರೋಂಥದ್ದು 8. ಶರತ್ ಅವ್ರದ್ದು ಹೋಗಿರೋದು 2, ರಾಜಣ್ಣ ಅವ್ರದ್ದು ಹೋಗಿರೋದು 8. ಶಂಕರಕೊಪ್ಪಲ ಹೋಗಿದೆ, ಅದು ಹೋಗಿದೆ. ಈಗ ಅದಕ್ಕೆ ಒಪಿನಿಯನ್ ಏನ್ ಹೇಳ್ತೀರಾ ಹೇಳಿ ಸರ್. ಈಗ ನಮ್ಮ ಎಸ್ಎಫ್ ಸಾಹೇಬ್ರ ಜೊತೆ ಗಮನಕ್ಕೆ ತಗೊಂಬಂದು ಈಗ ಹಿಂಗ ಆಗಿದೆ ಅಂತ ಹೇಳಿ ನಾಳೆ ನೀವು ಸ್ಟೇಟ್ಮೆಂಟ್ ಕೊಡ್ತಿರಲ್ವ, ಎಲ್ಲ ಪೂರ್ತಿ ನೀವೆಲ್ಲ ಸೈನ್ ಹಾಕಿ ಕೊಟ್ಟು ಕಳಿಸ್ತಿರಲ್ವಾ, ಅವ್ರ ಗಮನಕ್ಕೆ ತಗೊಂಬಂದು ಅವ್ರ ಮುಖಾಂತರವಾಗಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ. ಯಾಕೆಂತಂದ್ರೆ ಡಿಸಿಷನ್ ಅಥಾರಿಟಿ ನಾನಲ್ಲ, ನಾನು ಇಷ್ಟೇ ಆಗಿದೆ ಅಂತ ನನ್ಗೆ ಹೇಳಕ್ ಬರಲ್ಲ. ಅವ್ರ ಜೊತೆ ಡಿಸ್ಕಸ್ ಮಾಡಿ ಅವ್ರ ಗಮನಕ್ಕೆ ತಗೊಂಬಂದು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅದನ್ನ ವ್ಯವಸ್ಥೆ ಮಾಡಿಕೊಡೋದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೀವಿ. ಈಗ ಎಷ್ಟು ನಾವು ಕಳ್ಕೊಂಡಿದೀವಿ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡಿ ಅದ್ರ ಬಗ್ಗೆ ಪರಿಹಾರ ಕೊಡ್ಸೋ ಅಂತ ಒಂದು ವ್ಯವಸ್ಥೆ ಮಾತಾಡ್ತೀರಾ? ಇಲ್ಲ ನಿಮ್ಮಲ್ಲಿ ಮೊನ್ನೆ ಯಾವ್ದೋ ಒಂದು ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಹೋಗಿರೋಂಥದ್ದು ಒಂದು ರಿಪೋರ್ಟ್ ಇದೆ, ಅದ್ರದ್ದು ಮಾತ್ರ ಪರಿಹಾರ ಕೊಡ್ಸಕ್ಕೆ ವ್ಯವಸ್ಥೆ ಮಾಡ್ತೀರಾ? ಹೇಳ್ತೀವಿ. ಇಷ್ಟಕ್ಕೆ ಒಂದು ಪುರಾವೆ ಸಿಕ್ಕಿರೋಂಥದ್ದು ಒಂದು, ಇನ್ ಮಿಕ್ಕಿರೋ ಸಿಕ್ಕಿಲ್ಲ ಸರ್. ಎಲ್ಲ ಪೂರ್ತಿ ಇಷ್ಟೆಲ್ಲ ಆಗಿರೋದು ನಿಜ ಅಂತ ಹೇಳಿ ಅವ್ರ ಗಮನಕ್ಕೆ ತಗೊಂಬಂದು ಅದೇನೈತೆ ವ್ಯವಸ್ಥೆ ಮಾಡ್ಕೊಡೋಕೆ ಪ್ರಯತ್ನ ಮಾಡ್ತೀವಿ. ಇಲ್ಲ, ಪ್ರತಿಯೊಂದನ್ನು ನಿಮ್ಮ ಎಲ್ಲಾ ಪೂರ್ತಿ ನಾಳೆ ಇದೇನೈತಲ್ಲ ಸ್ಟೇಟ್ಮೆಂಟ್ ಬರೆದು ಕೊಟ್ಟು ಕಳಿಸ್ತೀವಿ. ನೀವು ಎಲ್ಲಾ ಪೂರ್ತಿ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಅಂಚೆಕೊಪ್ಪಲು ಗ್ರಾಮದಲ್ಲಿ ಒಂದು ವರ್ಷದ ಕಾಲದಿಂದ ಚಿರತೆ ಹಾವಳಿ ಹೆಚ್ಚಾಗಿದ್ದು, 7ನೇ ತಿಂಗಳು 7ನೇ ತಾರೀಕಲ್ಲೂ ಸಹ ಒಂದು ಚಿರತೆ ಬೋನಿಗೆ ಬಿದ್ದಿರುತ್ತೆ. ಅವತ್ತಲೂ ಅರಣ್ಯ ಇಲಾಖೆಯವರಿಗೆ ನಾವು ಮಾಹಿತಿ ಹೇಳಿರ್ತೀವಿ, ಸರಿಯಾದ ರೀತಿ ಒಂದು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ. ಯಾವುದೇ ಒಂದು ರೀತಿ ಕ್ರಮ ಕೈಗೊಳ್ಳಲ್ಲ. ಮಂಜುನಾಥ್ ಅವ್ರದ್ದು ಈಗ 8 ಕುರಿಗಳು ಚಿರತೆ ಹಿಡಿದು ತಿಂದಿದೆ. ಆದರೆ ಅವರಿಗೆ ಒಂದು ಮೇಕೆದು ಮಾತ್ರ ಒಂದು ಬಾಡಿ ಸಿಕ್ಕಿದೆ, ಇನ್ನು ಮಿಕ್ಕದಂಥ ಮೇಕೆ ಕುರಿಗಳದ್ದು ಬಾಡಿ ಸಿಕ್ಕಿಲ್ಲ. ಅರಣ್ಯ ಇಲಾಖೆ ಹತ್ರ ಒಂದು ಪರಿಹಾರದ ಬಗ್ಗೆ ಏನಾದ್ರು ಮಾತಾಡೋಕೆ ಹೋದ್ರೆ ಅವರು ನಮಗೆ ಬಾಡಿ ಸಿಕ್ಕಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ದಲ್ಲೇ ನಾವೇನೋ ಒಂದು ಪರಿಹಾರ ನಿಗದಿಪಡಿಸೋಕ್ಕಾಗಲ್ಲ, ಪರಿಹಾರ ಕೊಡೋಕೆ ಬರಲ್ಲ ಅಂತಾರೆ. ಈಗ ಒಂದು ಸಿಕ್ಕಿದೆ, ಅದ್ರ ಬಗ್ಗೆ ಏನು ರಿಪೋರ್ಟ್ ಹಾಕಿದ್ವಿ ಅಂತ ಮಾಹಿತಿ ಹೇಳ್ತಾ ಇದ್ದಾರೆ. ಈಗ ಮೊನ್ನೆನೂ ಸಹ ಒಂದು ಚಿರತೆ ಬೋನಿಗೆ ಬಿದ್ದಿತ್ತು, ಅದು ಸಹ ಇವು ಮಂಜುನಾಥ್ ಅವರ ಪರಿಶ್ರಮದಿಂದ ಅವರ ಒಂದು ಚಿರತೆ ಎಲ್ಲೆಲ್ಲಿ ನಡೆದಾಡುತ್ತೆ, ಚಿರತೆ ಯಾವ ಟೈಮಲ್ಲಿ ಎಲ್ಲೆಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಅರಿವನ್ನ ಮೂಡಿಸ್ಕೊಂಡು ಅವರ ಜಾಗಕ್ಕೆ ಬೋನ್ ಇಟ್ಟು ಅವರದೇ ಒಂದು ಮೇಕೆನ ತಗೊಂಡೋಗಿ ಕಟ್ಟಿ ಆ ಬೋನಿಗೆ ಚಿರತೆ ಬೀಳೋ ರೀತಿ ಮಾಡಿದ್ದಾರೆ.
ಅದಾದ ನಂತರ ಅದನ್ನು ಅರಣ್ಯ ಇಲಾಖೆ ಹತ್ರ ಒಂದು ಚರ್ಚೆ ಮಾಡಿದ್ದಕ್ಕೋಸ್ಕರ ಈ ರೀತಿ ಹಿಂಗೆ ಇದು ಮಾಡ್ಕೊಡ್ತೀವಿ ಅಂತ ಹೇಳಿ ಒಂದು ಮಾಹಿತಿ ಹೇಳಿದ್ದಾರೆ ಹೊರತು ಇವತ್ತರೆಗೂ ಅವ್ರಿಗೆ ಯಾವುದೇ ಒಂದು ರೀತಿ ಪರಿಹಾರದ್ದೇ ಆಗಲಿ ಚಿರತೆ ಇದ್ರ ಬಗ್ಗೆ ಜನಸಾಮಾನ್ಯರಿಗೆ ಒಂದು ತಿಳುವಳಿಕೆ ನೀಡುವಂಥದ್ದು, ಅದ್ರ ಬಗ್ಗೆ ಎಚ್ಚರಿಕೆ ಕ್ರಮ ಕೈಗೊಳ್ಳುವಂಥದ್ದು ಯಾವುದನ್ನೂ ಸಹ ಅರಣ್ಯ ಇಲಾಖೆಯವರು ಸರಿಯಾದ ರೀತಿ ಮಾಡ್ತಾ ಇಲ್ಲ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪ್ಟೂರು.